ಅದಕ್ಕೆ ಅಲ್ವಾ ಸರ್ ಈ ಹಿಂದೆ ಕೂಡ ನಮ್ಮ ಬ್ರಿಟಿಷರು ಯಾಕೆ ನಮ್ಮ ದೇಶವನ್ನ ಅಷ್ಟು ಆಳಿದ್ರು ಅಂತ ಅಂದ್ರೆ ನಮ್ಮಲ್ಲಿರುವಂತ ಸಂಪತ್ತಿಗೆ. ಸೊ ಅದರ ಅರಿವು ಯಾವಾಗಿದ್ದು ಬ್ರಿಟಿಷ್ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಅದರ ಅರಿವು ನಮಗೆ ಬಂದಿದ್ದು. ಯಾಕಂದ್ರೆ ಇಲ್ಲ ಅಂದ್ರೆ ಏನಂದ್ರೆ ಗೊತ್ತು, ಏನಂದ್ರೆ ಮೇಡಮ್ ನಮ್ಮಲ್ಲಿ ತುಂಬಾ ಗಣಿಗಳೇ ಇತ್ತು. ಈಗಲೂ ಕೂಡ ಅರಳಿನ ಗಣಿಗಳು, ಅರಳು ಗಣಿಗಾಣಿಕೆ ಮಾಡೋಕ್ಕೆ ನಮ್ಮಲ್ಲಿ ವಜ್ರದ ದೊಡ್ಡ ಗಣಿಗಿನೇ ಐತೆ. ಎಲ್ಲಿಗೆ ನಿಮಗೆ ಗೋಲ್ಕೊಂಡ ಇದು ಕೊಹಿನೂರು ಮೈನ್ಸು ಇದು ವಜ್ರ ಸಿಕ್ತು, ಆ ಸುತ್ತಮುತ್ತ ಅಂದರೆ ಹೈದರಾಬಾದ್ ಸಿಟಿನೇ ತೆಗಿಬೇಕಾಗ್ಬೋದು, ಅದನ್ನು ಖಾಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಸೊ ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ವಜ್ರದ ಗಣಿಗಳು ನಮ್ಮಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದೆ, ಕರ್ನಾಟಕದಲ್ಲೂ ಇದೆ. ಬಟ್ ಏನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇನ್ನೂ ಆ ಮಟ್ಟಕ್ಕೆ ಅದರ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮ ಹತ್ರ ಇಲ್ಲಿದೆ, ಸ್ಟಾಕ್ ಇದೆ, ಹಿಡನ್ ಆಗಿರ್ಬೋದು, ಅದು ಬ್ಲ್ಯಾಕ್ ಮನಿ ಅಂತ ಬೇಕಾದ್ರೆ ಕರೀರಿ ನೀವು, ಆ ಥರನಾರು ಇರ್ಬೋದು, ಲೆಕ್ಕದಲ್ಲಾರು ಇರ್ಬೋದು, ಒಟ್ನಲ್ಲಿ ನಮ್ಮ ಹತ್ರ ಇದೆ. ಅದು ಎಲ್ಲರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ಜನಸಾಮಾನ್ಯರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಯಾರು ಏನೂ ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ. ಅಟ್ಲೀಸ್ಟ್ ಸರ್ಕಾರದ ದೃಷ್ಟಿ ಏನೋ, ನಾಳೆ ತುಂಬ ಕಷ್ಟವಾದಾಗ ಜನನೇ ಕೊಡ್ತಾರೆ, ನಾವು ಜನರ ಪರ ಥರ ಇರೋದು, ಅವರೇ ಮುಂದೆ ಬರ್ತಾರೇನೋ. ಯಾಕೆಂದ್ರೆ ಇಂದ್ರೆ ಕೊಟ್ಟವ್ರೆ ನಮ್ಮ ಜನ 1962 ಅಲ್ಲಿ. ಸೊ ಅವತ್ತಿನ ಸರ್ಕಾರಗಳು, ರಾಜಕಾರಣಿಗಳು, ಸ್ವಾಮೀಜಿಗಳು ಎಲ್ಲರೂ ಏನು ಬುಟ್ಟಿಲಿ ಹೋಗಿದ್ದಾನೆ, ಮನೆ ಮನೆ ಮುಂದೆ ಹೋಗಿ ಈಗ ನಾವು ಏನು ಪ್ರವಾಹ ಬಂದರೆ ಏನು ಹಣ ಕಲೆಕ್ಟ್ ಮಾಡ್ತಾರೆ, ಡಬ್ಬ ಹಿಡ್ಕೊಂಡು ಹಂಗೆ ಚಿನ್ನ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟವ್ರೆ. ನೀವು ಹಳೇದು ಇದನ್ನು ನೆಟ್ಟಲ್ ಗಿಟ್ಟಲ್ ಎಲ್ಲ ತೆಗೆದು ನೋಡಿ ಆಯ್ತಾ. ಸೊ ಆ ರೀತಿ ಎಲ್ಲವೂ ಇರ್ತದೆ, ರಾಜ ಮಹಾರಾಜಗಳು ಕೊಟ್ಟವ್ರೆ. ಹಾಗಾಗಿ ಸರ್ಕಾರನೂ ಅಷ್ಟೊಂದು ಸ್ಟ್ರಿಕ್ಟಾಗಿ, ಇವಾಗ ನಾವು ಒಂದು ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಅಂತ ಇತ್ತು ನಿಮಗೆ 1991ನಲ್ಲಿ ತೆಗೆದುಬಿಟ್ರು, ಅದರ ಅಗತ್ಯ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಗೋಲ್ಡ್ ಕಂಟ್ರೋಲ್ ಬೋರ್ಡ್ ಮಾಡ್ತಾರ, ಗೋಲ್ಡ್ ಕಂಟ್ರೋಲ್ ಬೋರ್ಡ್ ಮಾಡಿದರೂ ಕೂಡ ಅದು ಸಾಧ್ಯ ಆಗಲ್ಲ. ಸೊ ಏನಂದರೆ ಜನರಿಗೆ ಒಂದು ಈಸಿಯಾಗಿ ಆಗುವಂಥ ಸಪೋರ್ಟಿಂಗ್ ಮನಿ ಕೊಡೋ ಥರ, ನೀವೇನಾರು ಚಿನ್ನ ಖರೀದಿ ಮಾಡ್ತೀವಿ ಮದುವೆಗೆ ಅಂತಂದರೆ ಈಗಲೂ ಹೇಳ್ತೀನಿ, ಸಪೋರ್ಟಿಂಗ್ ಮನಿ ಕೊಡೋ ಥರ ಸ್ಕೀಮ್ಗಳು ಮಾಡಬೇಕು. ಮೇಯ್ನಾಗಿ ವೆರಿ ವೆರಿ ಇಂಪಾರ್ಟೆಂಟು ಬುಲಿಯನ್ ಬ್ಯಾಂಕ್ಸ್ ಅಂತ ಮಾಡಬೇಕು. ಡೈರೆಕ್ಟಾಗಿ ಸರ್ಕಾರ ತನ್ನ ಇವಾಗೆಲ್ಲ ಚಿನ್ನದ ಮಾರುಕಟ್ಟೆ ಖಾಸಗಿ ವ್ಯಕ್ತಿಗಳ ಹತ್ರ ಕಂಟ್ರೋಲಲ್ಲಿರೋದು. ಸ್ವಲ್ಪ ಜನಸಾಮಾನ್ಯರಿಗೆ ಹೆಲ್ಪ್ ಆಗಬೇಕು ಅಂತಂದರೆ ಕಡಿಮೆ ಬೆಲೆ ಇದ್ದಾಗ ತೆಗೆದಿಟ್ಟು ಸ್ವಲ್ಪ ಲಾಭಕ್ಕೆ ಜನರಿಗೆ ಮಾರುವಂಥ ಶಕ್ತಿ ಯಾರಿಗಾರ ಇದ್ರೆ ಅದು ಸರ್ಕಾರಕ್ಕೆ ಮಾತ್ರ. ಆ ಥರ ಮನಸ್ಥಿತಿ ಅಥವಾ ಆ ವ್ಯವಸ್ಥೆ ಇರುವಂಥದ್ದು. ಗೋಲ್ಡ್ ಬ್ಯಾಂಕ್, ಬುಲಿಯನ್ ಬ್ಯಾಂಕ್ಗಳಾಗಬೇಕು. ರಿಸರ್ವ್ ಬ್ಯಾಂಕ್ನ ಅಂಡರಲ್ಲಿ, ನಮ್ಮ ರಿಸರ್ವ್ ಬ್ಯಾಂಕ್ ಅಂಡರಲ್ಲಿ ಗೋಲ್ಡ್ ಬುಲಿಯನ್ ಬ್ಯಾಂಕ್ ಆಗಬೇಕು. ಗೋಲ್ಡ್ ಬುಲಿಯನ್ ಬ್ಯಾಂಕನ್ನು ಮಾಡೋದ್ರಿಂದ ಒಂದು ಆ ಬುಲಿಯನ್ ಬ್ಯಾಂಕ್ಗಳು ಚಿನ್ನನ ಗಿರ್ವಿ ಇಟ್ಕೊಳ್ಳೋ ಅಂಥ ಚಟುವಟಿಕೆನೂ ಮಾಡಬೇಕು. ಬುಲಿಯನ್ ಅಂದರೆ ಶುದ್ಧ ಚಿನ್ನನ ಮಾರಾಟ ಮಾಡುವಂಥದ್ದು ಆಗಬೇಕು. ಅದನ್ನು ತಿರ್ಗಾ ಅದಕ್ಕೆ ಏನು ಒಂದು ಕಬ್ಬಿಣದ ಪಟ್ಟಿಗೆ ಅಥವಾ ಸ್ಟ್ರಾಂಗ್ ರೂಮ್, ಇವಾಗ ನಾವೇನು ಇದನ್ನು ಕೇಳ್ತೀವಿ, ಎಲ್ಲವನ್ನು ಒದಗಿಸ್ಕೊಡೋವಂಥದ್ದು ಆಗಬೇಕದು. ಸೊ ಅಂಥ ಸಿಸ್ಟಮ್ ಗೋಲ್ಡ್ ಬ್ಯಾಂಕ್ ಏನಾರು ಬಂದರೆ ಹೆಚ್ಚಿನ ಚಿನ್ನದಕ್ಕೆ ಕೊಂಡ್ಕೊಳ್ಳೋರಿಗೆ, ಗ್ರಾಹಕರಿಗೆ, ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ. ನೋಡಿ ನಿಮಗೆ ಜುಲೈ ನಂತರ, ಜೂನ್ ಜುಲೈ ಅಲ್ಲಿ ಬಿತ್ತನೆ ಸಂದರ್ಭದಲ್ಲಿ ಹೆಚ್ಚು ಗಿರ್ವಿ ಬರ್ತದೆ, ಹೆಚ್ಚು ಮಾರಾಟಕ್ಕೆ ಬರ್ತದೆ. ಗಿರ್ವಿ ಮತ್ತು ಮಾರಾಟ ಬರುವಂಥದ್ದೇ ಆಯ್ತಲ್ವಾ. ತಿರ್ಗಾ ಫೆಬ್ರವರಿ ಮಾರ್ಚ್ಗೆ ಎಲ್ಲ ಬಿಡಿಸ್ತಾ ಹೋಯ್ತಾರೆ. ತಿರ್ಗಾ ಒಂದು 3-4 ತಿಂಗಳು ಹಾಕೊಂಡು ಓಡಾಡ್ತಾ ಇರ್ತಾರೆ. ತಿರ್ಗಾ ಕೆಲವರು ಅಗತ್ಯ ಇದ್ದಾಗ ತಿರ್ಗಾ ಜೂನು ಜುಲೈಗೆ ಬರ್ತಾರೆ. ಸೊ ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ನಡೀತಾ ಇರುವಂಥ ವ್ಯವಹಾರ, ಚಿನ್ನಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಅದನ್ನು ಬಳಸ್ತಾ ಇರೋದ್ರಿಂದ ತುಂಬ ಯಾರು ಕೇರ್ಲೆಸ್ ಆಗಿ ಚಿನ್ನನ ಯಾವುದೇ ಮನೆ ಹೆಣ್ಮಕ್ಳು, ಅದರಲ್ಲೂ ಮುಖ್ಯವಾಗಿ ಅವ್ರ ಕಂಟ್ರೋಲಲ್ಲಿ ಇರೋದ್ರಿಂದ ಅಷ್ಟು ಸುಲಭವಾಗಿ, ಈಗ ನಾನು ನಮ್ಮ ಮನೇಲಿ ಒಂದು ಸರ ಇಸ್ಕೊಂಬರೋದು ಅಷ್ಟು ಸುಲಭದ ಕಥೆ ಅಲ್ಲ. ಏನಕ್ಕೆ, ಯಾಕೆ, ಏನು ಬೇಕು, ಎಲ್ಲಿ 108 ಪ್ರಶ್ನೆಗಳು ಬರ್ತವೆ. ಪ್ರಶ್ನೆನೂ ಬೇಡ, ಏನೂ ಬೇಡ, ಸುಮ್ಮನೆ ಆಗ್ಬಿಡ್ತಾರೆ. ಆಯ್ತಲ್ವ. ನಾವು ಇದೇ ನೀವು ಹಂಗೆ ಹಾಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಅಲ್ಲೊಂದು ಎಚ್ಚರಿಕೆ ಐತೆ ಅಂತ ಅಷ್ಟೇ, ಬೇರೆ ಏನೇನಿಲ್ಲ. ಅಲ್ಲೊಂದು ಭದ್ರತೆ, ಒಂದು ಮುಂದಾಲೋಚನೆ ಐತೆ, ಇದು ನಮ್ಮ ಭದ್ರತೆ, ಇದು ನಮಗೆ ಕಷ್ಟಕ್ಕಾಗುತ್ತೆ, ಇದು ಇಟ್ಕೋಬೇಕು ಅಂತ. ಅಷ್ಟು ಸೆನ್ಸಿಟಿವ್ ವಿಷಯ ಒಂದು ನಮ್ಮ ಒಳಗಡೆ ಬಂದಿರೋದ್ರಿಂದ ಬಹುಶಃ ಈ ವಿಶ್ವ ಮಾರುಕಟ್ಟೆ ಒಳಗೆ ಆಗುವಂಥ ಏರುಪೇರುಗಳು ಎಲ್ಲನೂ ತಾತ್ಕಾಲಿಕ. ಅದನ್ನೆಲ್ಲ ಎದುರಿಸೋಕ್ಕೆ ಭಾರತದ ಆರ್ಥಿಕ ವ್ಯವಸ್ಥೆ, ಭಾರತೀಯರು ಸನ್ನದ್ಧರಾಗವ್ರು. ಏನೂ ಆತಂಕ ಪಡಬೇಕಾಗಿಲ್ಲ. ಯಾರು ಬ್ಲ್ಯಾಕ್ ಮನಿ ಇರೋರು, ವೈಟ್ ಮನಿ ಮಾಡೋಕ್ಕೆ ಹೋಗೋರು, ಬೇರೆಯವರು ಆತಂಕ ಪಡಬೇಕು ಏನೋ ಜಾಸ್ತಿ ಆಗೋಯ್ತು ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ಕಷ್ಟ ಏನಪ್ಪ ಅಂತಂದರೆ, ಮದುವೆಗೆ ಸಿದ್ಧತೆ ಮಾಡ್ಕೊಂಬಂದು ಮದುವೆ ಇನ್ನೊಂದು 15 ದಿವಸ, 1 ತಿಂಗಳು ಐತೆ ಅಂದಾಗ ಸಾಲ, ಅಲ್ಲೊಂದು ಚೂರು ಕಷ್ಟ ಆಯಿತು, ಅಲ್ಲೊಂದು ಸ್ವಲ್ಪ ನೋವು ಆಯ್ತದೆ. ಏನಪ್ಪ ಹೆಂಗಪ್ಪ ಮಾಡೋದು, ಚಿನ್ನಕ್ಕಾಗೋ ಬೆಲೆಯಲ್ಲಿ ಮದುವೆನೇ ಮಾಡಿಬಿಡ್ತಿದ್ದೋ, ಇವತ್ತು ಚಿನ್ನಕ್ಕೆ ಇಷ್ಟು ಕೊಡಬೇಕಾಗುತ್ತೆ ಅಂತ. ಬಟ್ ಪರಿಸ್ಥಿತಿನೂ ಬದಲಾವಣೆ ಆಗುತ್ತೆ. ಕೊನೆಗೆ
ನಮ್ಮಲ್ಲಿ ಹಿಂದಿನ ಕಾಲಜ್ಞಾನಿಗಳು ಎಲ್ಲರೂ ಹೇಳೋರು ತಾಳಿ ಮಾತ್ರ ಬೇಕೇ ಬೇಕು ನಮ್ಮಲ್ಲಿ ಶಾಸ್ತ್ರ ಮಾಂಗಲ್ಯ ಸರ ಮಾಂಗಲ್ಯ ಅನ್ನೋದು ಬಿಟ್ಟರೆ ಆಯಿತಾ. ಅದು ಬಿಟ್ಟರೆ ಇನ್ನು ಬಾಕಿದೆಲ್ಲ ರಾಜಿ ಮಾಡ್ಕೊಂಡು ಮದುವೆ ಮಾಡ್ತವ್ರೆ. ನಾನು ನೆನ್ನೆ ಕೇಳಿದೆ, ಒಬ್ಬರು ನಂಗೆ ಭಾರಿ ಆಶ್ಚರ್ಯವಾಗಿರೋ ವಿಚಾರ, ಇದು ಬೆಳ್ಳಿ ಚೊಂಬು ಕೆಲವು ಸಂಪ್ರದಾಯದವ್ರಿಗೆ ಗಂಡಿಗೆ ಬೆಳ್ಳಿ ಪದಾರ್ಥಗಳನ್ನು ಕೊಡ್ತಾರೆ, ಶಾಸ್ತ್ರಕ್ಕೆ ಬೇಕೇ ಬೇಕದು. ಆ ಶಾಸ್ತ್ರದಲ್ಲಿ ಅದು ಹಿಂಗೆ ಕೊಡೋದು ತಗೊಳ್ಳೋದು ಮಾಡ್ತಾರೆ, ಅದು ಬಾಡಿಗೆ ಕೊಡ್ತಾ ಇದೀವಿ ನಾವು ಅಂದರು ನಮ್ಮೊಬ್ಬರು ಅಂಗಡಿಯವರು. ಸೊ ಜನ ಪರ್ಯಾಯ ಮಾರ್ಗೋಪಾಯನ ಕಂಡಿಡ್ಕೋತಾರೆ. ತಾಳಿ ಒಂದು ಬಿಟ್ಟರು ಇನ್ನೆಲ್ಲ ಬೇಕಾದ್ರೆ ಬಾಡಿಗೆಗೆ ತಂದು ಹಾಕಿದ್ದಾನೆ. ಹಿಂದೆ ಒಂದು ಸಮುದಾಯನೇ ನಮ್ಮಲ್ಲಿತ್ತು. ಆ ಸಮುದಾಯದವರು ಅವ್ರ ಹತ್ರ ಮೂಟೆಗಟ್ಟಲೆ ಚಿನ್ನ ಇರ್ತಾ ಇತ್ತು. ಅವ್ರ ಹತ್ರ ನಮ್ಮ ಮನೇಲಿ ದೊಡ್ಡ ಫಂಕ್ಷನ್ ಆದಾಗ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಹತ್ರ ಹೋಗಿದ್ದಾನೆ. ಅವ್ರಿಗೆ ಒಂದಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಅವ್ರ ಮನೆಯವ್ರು ಯಾರು ಒಬ್ರು ಜೊತೆಗೆ ಬರೋರು ಚಿನ್ನ ಒಡವೆ ಬರೋದು. ಕುಂಚಿಟಿಗ ಸಮಾಜ ಅಂತ ಅತಿ ಹೆಚ್ಚು ಚಿನ್ನ ಇಟ್ಕೋತಾ ಇದ್ರು ಎಲ್ಲರೂ. ಅವರಲ್ಲೇ ಸ್ಟಾಕ್ ಇರ್ತಾ ಇತ್ತು. ಏನು ಎಲ್ಲ ಹೆಣ್ಮಗಳು ಗಂಡು ಮಕ್ಕಳು ಆಗುವಂಥದ್ದು. ಇತ್ತೀಚಿನ ಗಂಟನೂ ಆ ಸಮಾಜದ ಅಂಥ ವ್ಯವಸ್ಥೆ ಈಗಲೂ ಕೆಲವ್ರ ಮನೇಲಿ ಹಂಗೆಲ್ಲ ಇದೆ. ನಮ್ಮಲ್ಲಿ ಪ್ರತಿಯೊಂದು ಕಾಲಕ್ಕೂ ಪ್ರತಿಯೊಂದು ಏನು ಪರಿಹಾರಗಳಿವೆ. ಮುಂದೆ ಚಿನ್ನನೇ ಬಾಡಿಗೆ ಕೊಡುವಂಥವ್ರು ಬರ್ಬೋದು, ತಾಳಿ ಒಂದು ಬಿಟ್ಟು ಮದುವೆಗೆ ಅಂತ ಸಂದರ್ಭಕ್ಕೆ ಬಂದಾಗ. ಸೊ ಅದು ನಾನು ಹೇಳ್ತಾ ಇರೋದು ತುಂಬ ಭವಿಷ್ಯ ತುಂಬ ವರ್ಸ್ಟ್ ಸಿಚುವೇಶನಲ್ಲಿ. ಬಟ್ ಈಗಿರೋ ಪರಿಸ್ಥಿತಿ ಒಳಗೆ ಅಂಥದ್ದೇನಿಲ್ಲ. ಇವತ್ತು ಇಳಿಕೆ ಆಗಿದೆ, ನಾಳೆ ಏರಿಕೆ ಆಗ್ತದೆ. ಏರಿಕೆ ಹಿಂದೆ ಮುಂದೆ ಹೋಗ್ತದೆ. ಬಟ್ ಈ ಕಳೆದ ಒಂದೂವರೆ ತಿಂಗಳಲ್ಲಿ ಆಗಿದ್ದು ಮಾತ್ರ ಅದೇ ಹೇಳ್ತಿದ್ದೀನಲ್ಲ, ಆ ಸಡನ್ ಆದಂಥ ನಂಬಿಕೆ. ಯಾವತ್ತೂ ಅವರು ಅಮೇರಿಕಾದವರು ಯುದ್ಧ ಮಾಡ್ತೀವಿ ಬೇರೆಯವ್ರ ಮೇಲೆ, ಅವ್ರದ್ದು ಬೇರೆದೇ. ನಾವು ಅಟ್ಲೀಸ್ಟ್ ಅವ್ರು ಯಾವಾಗ ಜನರಿಗೆ ಇನ್ನೂ ಹೆಚ್ಚಿಗೆ ಅಪನಂಬಿಕೆ ಆಗೋಯ್ತು ಅಂದರೆ ಯುರೋಪ್ ರಾಷ್ಟ್ರಗಳ ಮೇಲೆ ಅವ್ರ ಮೇಲೂ ಯುದ್ಧ ಮಾಡ್ತೀವಿ, ಯಾವ ಡೆನ್ಮಾರ್ಕ್ ನಮ್ಗೆ ಬೇಕಾಗಿಲ್ಲ ಅಂದರು. ಅವರೆಲ್ಲ ನಮ್ಮ ಜೊತೆ ಬಂದ್ಬಿಟ್ರು. ಅವರೆಲ್ಲ ಅಮೇರಿಕಾದ ಒತ್ತಡದಲ್ಲಿದ್ದು ಕಳೆದ 18 ವರ್ಷದಿಂದ ವಾಣಿಜ್ಯ ಒಪ್ಪಂದಕ್ಕೆ ಭಾರತದ ಜೊತೆ ಅವ್ರು ಸೈನ್ ಆಗ್ತಾ ಇರಲಿಲ್ಲ. ಯಾವಾಗ ಅಮೇರಿಕಾ ನಂಬಿಕೆಗೆ ಅರ್ಹವಾದ ಮಿತ್ರ ಅಲ್ಲ ಅಂತ ಆಯ್ತು, ಅವ್ರು ನಮ್ಮ 18 ವರ್ಷದ ಸಿದ್ಧತೆ ಆಗಿದ್ದವ್ರು ನಮ್ಮ ಜೊತೆ ಬಂದರು. ಮಾರ್ಕೆಟ್ ನಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ, ಯಾರು ಕೂಡ ಟೆನ್ಷನ್ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಇರಿ. ನೀವೇನು ಹೂಡಿಕೆ ಮಾಡ್ತೀರಾ ಅದು ಕೂಡ ಮುಂದೆ ನಿಮಗೆ ಪರ್ಯಾಯವಾಗಿ ನಿಮ್ಮ ಭವಿಷ್ಯಕ್ಕೆ ಆಗುತ್ತೆ ಅನ್ನುವಂಥ ವಿಷಯದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿದ್ದಕ್ಕೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದೀಗ ಬಂಗಾರ ಬೆಲೆ ಹೆಚ್ಚಾಯಿತು, ಬಂಗಾರ ಬೆಲೆ ಕಡಿಮೆ ಆಯಿತು ಅಂತ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದ್ರೆ ಇದು ಏರಿಳಿತಗಳು ಇದ್ದೇ ಇರುತ್ತೆ. ಆದರೆ ಯಾವ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಚರ್ಚೆ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.